ಕನ್ನಡ ಇಂಡಸ್ಟ್ರಿ ಸತ್ತೋಯ್ತು, ಜನ ಥಿಯೇಟರ್ಗೆ ಬರೋದ್ ನಿಲ್ಸ್ಬಿಟ್ಟಿದ್ದಾರೆ. ಈ ತರದ ಹೇಳಿಕೆಗಳನ್ನ ನಾವ್ ಈ ವರ್ಷದ ಮೊದಲನೇ 6 ತಿಂಗಳು ಕೇಳ್ಕೊಂಡೇ ಬಂದಿದ್ವಿ. ಅದು ಮಾಧ್ಯಮಗಳಲ್ಲಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಆಗ್ಲಿ. ಅದಕ್ಕೆ ಹಲವಾರು ಕಾರಣಗಳೇ ಇರಬಹುದು. ಬಟ್ ಸೂ ಫ್ರಮ್ ಸೋ ಅಂತಹ ಸಿನಿಮಾಗಳು ಥಿಯೇಟರ್ ನಲ್ಲಿ ಬಂದಾಗ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ. ಅವರನ್ನ ಸೆಳೆಯೋದಕ್ಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋದು ಸಖತ್ ಎವಿಡೆಂಟ್ ಆಗಿ ಕಾಣ್ತಿದೆ. ರೆಗ್ಯುಲರ್ ಬೇಸಿಸ್ ನಲ್ಲಿ ಎಲ್ಲಾ ಕನ್ನಡ ಸಿನಿಮಾವನ್ನ ಸಿನಿಮಾ ಮಂದಿರದಲ್ಲಿ ಹೋಗಿ ನೋಡುವಂತಹ ನಮಗೂ ಸಹ ಈ ಸಿನಿಮಾ ನೋಡ್ಬೇಕಿದ್ರೇನೆ ಅನ್ನಿಸ್ತು. ಇದು ನಾನು ಈ ವರ್ಷ ನೋಡಿದಂತಹ ಎಲ್ಲಾ ಕನ್ನಡ ಸಿನಿಮಾಗಳಿಗಿಂತಲೂ ಒಂದು ತೂಕ ಜಾಸ್ತಿ ಇದೆ ಅಂತ. ತೆರೆ ಕಂಡ ಒಂದು ವಾರದಲ್ಲೇ ಭಾರತದಾದ್ಯಂತ 40 ಕೋಟಿಯ ನೆಟ್ ಕಲೆಕ್ಷನ್ ಗಡಿಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಯಾರ್ ತಾನೇ ಊಹೆ ಮಾಡಿದ್ರು ಗುರುವೆ. ಬುಕ್ ಮೈ ಶೋ ನಲ್ಲಿ ಯಾವುದೇ ಸ್ಟಾರ್ ಇಲ್ದೆ, ಬಿಗ್ ಬಜೆಟ್ ಸಿನಿಮಾ ಅಲ್ದೆ, ದೊಡ್ಡ ಪ್ರಮೋಷನ್ಸ್ ಗಳೇ ಇಲ್ದೆ 1 ಮಿಲಿಯನ್ ಟಿಕೆಟ್ಗಳು ಸೇಲ್ ಆಗ್ತವೆ ಅಂದ್ರೆ ಅದನ್ನ ಇವತ್ತಿನ ದಿನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಭಾರಿ ಕಷ್ಟ ಆಗುತ್ತೆ. ಕನ್ನಡ ಮಾತ್ರ ಅಲ್ಲದೆ August 1ರಿಂದ ಮಲಯಾಳಂನಲ್ಲೂ ತೆರೆ ಕಂಡಿದೆ. ಅಲ್ಲೂ ಈಗ ಸಿನಿಮಾ ಭಾರಿ ಸದ್ದನ್ನ ಮಾಡ್ತಿದೆ. ಅಂಡ್ ರಿಲೀಸ್ ಆದ ದಿನದಿಂದ ಮಲಯಾಳಂ ಭಾಷೆಯಲ್ಲೂ ಸಹ ಆಡಿಯನ್ಸ್ ಆಕ್ಯುಪೆನ್ಸಿ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅದಲ್ಲದೆ ಹಿಂದಿ, ತೆಲುಗು, ಇನ್ನು ಇತರ ಭಾಷೆಗಳ ಡಬ್ಬಿಂಗ್ ಪ್ರೋಸೆಸ್ ಕೂಡ ಭರದಲ್ಲಿ ಸಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಕಾಂತಾರ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡಿದಂತಹ ಕಮಾಲು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೂ ಫ್ರಮ್ ಸೋ ಕೂಡ ಅದೇ ತರದ ಕಮಾಲನ್ನ ಮಾಡುತ್ತಾ ಅದೇ ಮ್ಯಾಜಿಕ್ ಮರುಕಳಿಸುತ್ತಾ ಅನ್ನೋದನ್ನ ನೋಡೋದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಎಸ್, ಅಂಡ್ ಸಮಯ ತಗೊಂಡು ಈ ವಿಡಿಯೋದಲ್ಲಿ ಸೂ ಫ್ರಮ್ ಸೋ ಸಿನಿಮಾದ ಸಕ್ಸಸ್ ಅನ್ನ ಅಡಿಯಾಗಿ ಬಿಡಿಸಿ ಅದಕ್ಕೆ ಯಾವ್ದೆಲ್ಲ ಫ್ಯಾಕ್ಟರ್ಗಳು ಹೆಲ್ಪ್ ಮಾಡಿದ್ವು, ಅದಕ್ಕೆ ಕಾರಣಗಳೇನು, ಇಷ್ಟು ಜನ ಈ ಸಿನಿಮಾನ ನೋಡ್ತಾ ಇದಾರೆ ಅಂದ್ರೆ ಬೇರೆ ಕನ್ನಡ ಸಿನಿಮಾಗಳನ್ನ ಯಾಕೆ ನೋಡ್ತಿಲ್ಲ, ಎಲ್ಲವನ್ನ ಲೆಟ್ಸ್ ಅನಲೈಸ್. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಫ್ಯಾಕ್ಟರ್ ನಂಬರ್ 1, ಫಸ್ಟ್ ಅಂಡ್ ಫಾರ್ಮೋಸ್ಟ್ ದ ಪ್ರೊಡ್ಯೂಸರ್ ರಾಜ್ ಬಿ ಶೆಟ್ಟಿ. ಎಷ್ಟೋ ಜನ ಫಿಲ್ಮ್ ಮೇಕರ್ಗಳು, ರೈಟರ್ಗಳು ತಮ್ಮ ಬಳಿ ಒಳ್ಳೆ ಕಥೆಯನ್ನ ಮಾಡಿ ತಯಾರಿಟ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಎಷ್ಟು ಜನಕ್ಕೆ ತಾನೇ ತನ್ನನ್ನ ಬ್ಯಾಕ್ ಮಾಡೋದಕ್ಕೆ ಒಳ್ಳೆ ಸೆನ್ಸಿಬಲ್ ಪ್ರೊಡ್ಯೂಸರ್ಗಳು ಸಿಗ್ತಾರೆ. ಆನ್ ಪೇಪರ್ ಸಖತ್ತಾಗಿರುವಂತಹ ಈ ಕಥೆನ ಬ್ಯಾಕ್ ಮಾಡೋದಕ್ಕೆ ಇಲ್ಲಿ ರಾಜ್ ಬಿ ಶೆಟ್ಟಿರಂತಹ ನಿರ್ಮಾಪಕರು ನಿಂತ್ಕೊಳ್ತಾರೆ. ಕತೆಗೆ, ತಂಡಕ್ಕೆ ದೊಡ್ಡ ವ್ಯಾಲ್ಯೂ ಅನ್ನ ಆಡ್ ಮಾಡ್ತಾರೆ. ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಮಾತ್ರ ಅಲ್ಲದೆ ಅವರ ಕಡೆಯಿಂದ ಆ ಒಂದು ಸರ್ಪ್ರೈಸ್ ನ ಸಿನಿಮಾಗೆ ತಂದು ಸಿನಿಮಾನ ಅಪ್ಲಿಫ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಸಿಂಪ್ಲಿ ಅಮೇಸಿಂಗ್ ಅಂತ ಹೇಳ್ತೀನಿ. ಆ ಸರ್ಪ್ರೈಸು ಡೆಫಿನೆಟ್ಲಿ ಬಹಳಷ್ಟು ವೆಯ್ಟ್ ಅನ್ನ ಆಡ್ ಮಾಡಿದೆ ಅಂಡ್ ಒಳ್ಳೆ ವರ್ಡ್ ಆಫ್ ಮೌತ್ ಜನರ ಮಧ್ಯ ಹರಿದಾಡಕ್ಕೂ ಅದು ಸಹಾಯ ಮಾಡಿದೆ. ಆ ಸರ್ಪ್ರೈಸ್ ಅಂತ ನಾನು ಏನ್ ಹೇಳ್ತಿದ್ದೀನಿ ಅದನ್ನ ಟೀಸರ್, ಟ್ರೈಲರ್ ನಲ್ಲಿ ಕೂಡ ಅದನ್ನ ಪ್ರಮೋಷನಲ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೋಬಹುದಿತ್ತು. ಬಟ್ ಅವರು ಅದನ್ನ ಮಾಡ್ಲಿಲ್ಲ. ಸ್ಟಾರ್ ಗಳಿಲ್ದೇ ಇರುವಂತಹ ಸಿನಿಮಾ ಅಂತಾನೆ ಇದು ಪರಿಚಯವಾಯಿತು ಅಂಡ್ ಆ ಡಿಸಿಷನ್ ಇವ್ರಿಗೆ ಪ್ಲಸ್ ಆಗಿದೆ ಅಂತ ಹೇಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಒಬ್ಬ ನೋಟಿಸ್ಡ್ ಆಕ್ಟರ್ ಅಥವಾ ಹೀರೋ ಈ ತರ ಪಾತ್ರಗಳನ್ನ ಮಾಡೋದಕ್ಕೆ ಹೆಜ್ಜೆ ಹಿಂದೆ ಹಾಕೋದೇ ಜಾಸ್ತಿ. ಆ ತರದ್ರಲ್ಲಿ ಕತೆ ಇದ್ರೆ ನಟ, ಒಳ್ಳೆ ಬರವಣಿಗೆ ಇದ್ರೆ ಪಾತ್ರ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅದು ಜನಗಳ ಮನಸ್ಸಲ್ಲಿ ಉಳಿಯುತ್ತೆ ಅನ್ನುವಂತಹ ಒಂದು ವಿಚಾರನ ರಾಜ್ ಶೆಟ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಕಾಣುತ್ತೆ. ಅಂಡ್ ಇದು ಎಷ್ಟೋ ಜನ ಆಕ್ಟರ್ಸ್ ಗಳಿಗೂ ತಮ್ಮ ರೆಸ್ಟ್ರಿಕ್ಟೆಡ್ ಝೋನ್ ಇಂದ ಹೊರಬಂದು ತಮ್ಮನ್ನ ಬೇರೆ ಬೇರೆ ವಿಭಿನ್ನ ಪಾತ್ರಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಜೆಷನ್ ಅಂತ ಅಂದ್ರೂ ಕೂಡ ತಪ್ಪಿಲ್ಲ. ಇದಿಷ್ಟೇ ಅಲ್ಲದೆ ಪ್ರೊಡ್ಯೂಸರ್ ಆಕ್ಟರ್ ಆಗಿ ಬಿಟ್ಟು ಈ ಇಡೀ ಸಿನಿಮಾವನ್ನ ಆ ವ್ಯಕ್ತಿ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಪ್ರಮೋಟ್ ಮಾಡಿರುವಂತಹ ರೀತಿ ಇದೆಯಲ್ಲ, ಅದಕ್ಕೆ ಪದಗಳೇ ಇಲ್ಲ. ಅಂಡ್ ಇದು ಯಾವ್ದ್ರಿಂದಾನೂ ಅಲ್ಲ, ಖಂಡಿತವಾಗ್ಲೂ ಸಿನಿಮಾ ಮೇಲಿನ ಮ್ಯಾಡ್ನೆಸ್ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಫ್ಯಾಕ್ಟರ್ ನಂಬರ್ 2, ಅನ್ಕನ್ವೆನ್ಷನಲ್ ಜಾನರ್. ಸೂ ಫ್ರಮ್ ಸೋ ಸಿನಿಮಾ ಒಂದು ಕಾಮಿಡಿ ಸಿನಿಮಾನೂ ಹೌದು, ಹಾರರ್, ಸಸ್ಪೆನ್ಸ್, ಫ್ಯಾಮಿಲಿ ಡ್ರಾಮಾ ಜಾನರ್ಗೆ ಸೇರುವಂತಹ ಸಿನಿಮಾನೂ ಹೌದು. ಅಂಡ್ ಆ ಕ್ಲೈಮ್ಯಾಕ್ಸ್ ನ ಲೆಕ್ಕಕ್ಕೆ ತಗೊಂಡ್ರೆ ಫೈಟ್ ಗಳಿರುವಂತಹ ಕಮರ್ಷಿಯಲ್ ಫಾರ್ಮ್ಯಾಟ್ ಹೊಂದಿರುವಂತಹ ಸಿನಿಮಾ ಕೂಡ ಹೌದು. ಇಲ್ಲಿನ ಕಥೆಯಲ್ಲಿ ಒಂದು ಚೌಕಟ್ಟಿದೆ, ಅವರು ಅದರ ಆಚೆ ಬಂದ್ರೆ ಸಿನಿಮಾದ ರೂಟೆಡ್ನೆಸ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಚೌಕಟ್ಟಿನಲ್ಲೇ ಏನನ್ನ ಅವರು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ನಿಂದ ಮಾಡಬಹುದಿತ್ತೋ ಅದೆಲ್ಲವನ್ನ ಮಾಡಿದ್ದಾರೆ. ಬರವಣಿಗೆಯಲ್ಲಿ ಆ ಸ್ಮಾರ್ಟ್ನೆಸ್ ನ ತಂದಿದ್ದಾರೆ ಅಂಡ್ ಫೋರ್ಸ್ಫುಲ್ ಆಗಿ ಹುಡುಗರು ಕೂಡ ನೆಗೆಟಿವ್ಸ್ ಅನ್ನೋದು ಸಿಗದಂಗೆ ನೋಡ್ಕೊಂಡಿದ್ದಾರೆ. ಸಿನಿಮಾ ಶುರುವಾಗುವಂತಹ ವಿಧಾನ ನೋಡಿ ಇಲ್ಲಿ ಹಾರರ್ಗೆ ಸ್ಕೋಪೇ ಇಲ್ವೇನೋ ಅಂತ ಅನಿಸ್ತು. ಬಟ್ ಕಥೆ ಅನ್ಫೋಲ್ಡ್ ಆಗ್ತಾ ಅದನ್ನ ತಗೊಂಡ್ ಬಂದಿರುವಂತಹ ರೀತಿ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ನಗ್ತಾ ಸಡನ್ ಆಗಿ ಬೆಚ್ಚೋದು, ಬೆಚ್ತಾ ಸಡನ್ ಆಗಿ ನಗೋದು, ಈ ಯುನಿಕ್ ಅನುಭವನ ಈ ಹಿಂದೆ ಎಕ್ಸ್ಪೀರಿಯನ್ಸ್ ಮಾಡಿರೋದು ಕಮ್ಮಿನೇ. ಕಾಮಿಡಿ ನೋ ಡೌಟ್ ನಾವು ರಿವ್ಯೂ ನಲ್ಲಿ ಮೆನ್ಷನ್ ಮಾಡಿದಾಗೆ ಸಖತ್ ಆರ್ಗ್ಯಾನಿಕ್ ಆಗಿ ಮೂಡ್ ಬಂದಿದೆ, ಯಾವುದು ಫೋರ್ಸ್ಡ್ ಅಂತ ಅನ್ಸಲ್ಲ. ಅವ್ರು ಭಯ ಪಡೋದ್ ನೋಡಿ ನಾವು ನಗ್ತೀವಿ ಅಂದ್ರೆ ಅದಕ್ಕೆ ಬೇಕಿದ್ದು ಸೋಲ್ಫುಲ್ ಪರ್ಫಾರ್ಮೆನ್ಸ್ಗಳು ಅಂಡ್ ನಮ್ಮ ನೆಕ್ಸ್ಟ್ ಪಾಯಿಂಟ್ ಕೂಡ ಅದೇನೆ. ಫ್ಯಾಕ್ಟರ್ ನಂಬರ್ 3, ಪರ್ಫಾರ್ಮೆನ್ಸಸ್ ಅಂಡ್ ಕ್ಯಾರೆಕ್ಟರೈಸೇಷನ್ಸ್. ಸಿನಿಮಾ ಶುರುವಾದಾಗ್ಲಿಂದಲೂ ಪ್ರತಿಯೊಂದು ಪಾತ್ರವನ್ನ ನಮ್ಮ ಮುಂದೆ ಒಂದೊಂದಾಗಿ ಬಿಚ್ಚಿಡಲಾಗುತ್ತೆ. ಅವರ ನಡವಳಿಕೆ ಯಾವ ತರ, ಅವರು ಬಿಹೇವ್ ಮಾತಾಡುವಂತಹ ವಿಧಾನ ಎಲ್ಲವನ್ನ ಒಂದು ಮದುವೆಯಲ್ಲಿ ಎಲೆ ಮೇಲೆ ಊಟ ಬಡಿಸ್ದಂಗೆ ನಮ್ಮ ಮುಂದೆ ಇಟ್ಬಿಡ್ತಾರೆ.
ಶನಿಲ್ ಗೌತಮ್ ಅವರನ್ನ ನಾವು ಸರ್ಕಾರಿ, ಕಾಂತಾರ ಸಿನಿಮಾಗಳಲ್ಲಿ ನೋಡಿದ್ವಿ. ಅಫ್ಕೋರ್ಸ್ ಸುಮಾರು ಜನಕ್ಕೆ ಅದು ಮರ್ತು ಹೋಗಿರ್ಬೋದು ಅಂಡ್ ಕೆಲವು ಜನರಿಗೆ ಎಲ್ಲೋ ನೋಡಿದಿನಲ್ಲ ಅಂತಾನು ಅನ್ಸಿರ್ಬೋದು. ಬಟ್ ಅಲ್ಲಿ ಕೂಡ ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಒಂದು ಪ್ರಾಮಿಸಿಂಗ್ ಪರ್ಫಾರ್ಮೆನ್ಸ್ ಅನ್ನ ಇವ್ರು ಕೊಟ್ಟಿದ್ರು. ಅಂಡ್ ಇಲ್ಲೂ ಒನ್ ಆಫ್ ದ ಮೇನ್ ಲೀಡ್ ರವಿ ಅಣ್ಣ ಆಗಿ ಆ ಎಕ್ಸಲೆನ್ಸ್ ನ ದೊಡ್ಡ ಮಟ್ಟದಲ್ಲಿ ಶೋಕೇಸ್ ಮಾಡುವಂತಹ ಆಪರ್ಚುನಿಟಿ ಇವ್ರಿಗೆ ಸಿಕ್ಕಿದೆ. ಅವರ ಡ್ಯಾನ್ಸ್ ಆಂಥಮ್ ನ ಡ್ಯಾನ್ಸ್ ಇರ್ಬೋದು, ಕೊನೆಯ ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಅವರ ಲವ್ ಆಂಗಲ್ ಇರ್ಬೋದು, ಅವರ ಎಂಟೈರ್ ಕ್ಯಾರೆಕ್ಟರ್ ಜನರಿಗೆ ಸಖತ್ ಇಷ್ಟ ಆಗಿದೆ. ಅಂಡ್ ಈ ಪ್ರೀತಿ ಸಕ್ಸಸ್ ನ ಇವರು ಖಂಡಿತ ಡಿಸರ್ವ್ ಮಾಡ್ತಾರೆ. ದೀಪಕ್ ರೈ ಪಣಜೆ ಅವರು ನನ್ನ ಪ್ರಕಾರ ಅತಿ ಹೆಚ್ಚು ನಗುವನ್ನ ಹುಟ್ಟಾಕಿದ್ದಾರೆ ಈ ಸಿನಿಮಾದಲ್ಲಿ. ಶನಿಲ್ ಗುರು ಹಾಗೂ ಅವರ ಕೆಮಿಸ್ಟ್ರಿ, ಕುಡಿದ ಅವಸ್ಥೆಯಲ್ಲಿ ಅವರ ಕಡೆಯಿಂದ ಬಂದಿರುವಂತಹ ಅಥೆಂಟಿಸಿಟಿ ನನ್ನ ಕೇಕೆ ಹಾಕಿ ನಗು ಹಾಗೆ ಮಾಡ್ತು. ಪ್ರಕಾಶ್ ತುಮಿನಾಡು ಅವರು ಕೂಡ ಬೇರೆ ಫಾರ್ಮ್ ನಲ್ಲಿದ್ರು ಈ ಸಿನಿಮಾದಲ್ಲಿ. ಸಣ್ಣ ಪುಟ್ಟ ಸೀನ್ಗಳನ್ನು ಕೂಡ ಇವರ ಪ್ರೆಸೆನ್ಸ್ ನಿಂದ ಅಲ್ಲಿನ ಹ್ಯೂಮರ್ ನ ಡೆಲಿವರ್ ಮಾಡ್ತಾ ಅಪ್ಲಿಫ್ಟ್ ಮಾಡಿದ್ದಾರೆ. ಕಾಮಿಡಿ, ಹ್ಯೂಮರ್, ಹಾರರ್ ನಿಂದ ತುಂಬಿ ಕಂಗೊಳಿಸ್ತಾ ಇದ್ದಂತಹ ಈ ಸಿನಿಮಾಗೆ ಎಮೋಷನ್ ನ ಇಟ್ಟು ತಕ್ಕಡಿ ಸಮ ಮಾಡೋದಕ್ಕೆ ಬಂದಿದ್ದು ಸಂಧ್ಯಾ ಅವರು ಆಸ್ ಬಾನು. ಅವರು ಈ ಸಿನಿಮಾಗೆ ಆಡ್ ಮಾಡಿರುವಂತಹ ತೂಕ ಕೂಡ ಬಹಳ ದೊಡ್ಡದು. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇದ್ರು ಈ ಕಥೆಯ ಈ ಸ್ಕ್ರೀನ್ ಪ್ಲೇ ನ ಜೀವ ಅವರೇನೆ. ತಮ್ಮ ಬಾಧೆಯನ್ನ ಹೇಳ್ಕೊಳ್ಳುವಂತಹ ಸೀನ್ ಗಳನ್ನ ಸಖತ್ತಾಗಿ ಬರ್ಕೊಂಡಿದ್ದಾರೆ. ಅಂಡ್ ಸಂಧ್ಯಾ ಅವರು ತಮ್ಮ ಪರ್ಫಾರ್ಮೆನ್ಸ್ ನ ಮೂಲಕ ಅಷ್ಟೇ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಭಾವನ ಪಾತ್ರ ಅಂತೂ ಕೇಳದೆ ಬೇಡ. ಅವರಿಗೆ ಇದ್ದಂತಹ ಎಲಿವೇಶನ್ ಬೇರೆ ಯಾವ ಪಾತ್ರಕ್ಕೂ ಇರಲಿಲ್ಲ. ಬಂದರೋ ಬಾವ ಬಂದರೋ ಅನ್ನುವಂತಹ ಹಾಡು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನಲ್ಲಿ ಟ್ರೆಂಡ್ ಆಗ್ತಿರೋದು ನೋಡಿದ್ರೆ ಆಗ್ತಿರೋ ಸಂತೋಷ ಅಷ್ಟಿಷ್ಟಲ್ಲ. ಮೈಮ್ ರಾಮದಾಸ್ ಅವರು ಕೂಡ ಇದ್ದಂತಹ ಸ್ಪೇಸ್ ಅನ್ನ ಚೆನ್ನಾಗಿ ಬಳಸ್ಕೊಂಡು ಡೆಲಿವರ್ ಮಾಡಿದ್ದಾರೆ. ಫ್ಯಾಕ್ಟರ್ ನಂಬರ್ 4, JP ತುಮಿನಾಡ್. ಟೋಬಿ, ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾಗಳಲ್ಲಿ ಒಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಆಡಿಯನ್ಸ್ಗೆ ಈ ಹೆಸರು ಚಿರಪರಿಚಿತವಾಗಿರ್ಲಿಲ್ಲ. ಬಟ್ ಈಗ ಆ ಸಕ್ಸಸ್, ಆ ರೆಕಗ್ನಿಷನ್, ಆ ಪ್ರೀತಿ ಎಲ್ಲವೂ ಅವ್ರ ಹತ್ರ ಓಡ್ ಬಂದಿದೆ. ಒಂದು ಫುಲ್ ಫ್ಲೆಡ್ಜ್ ಮೈನ್ ಲೀಡ್ ಆಗಿ ಇದು ಇವರ ಮೊದಲನೇ ಸಿನಿಮಾ. ಅಂಡ್ ಆಸ್ ಎ ಡೈರೆಕ್ಟರ್, ರೈಟರ್ ಕೂಡ ಇದು ಅವರ ಮೊದಲ ಪ್ರಯತ್ನ. ಕೆರಿಯರ್ ನ ಮೊದಲನೇ ಸಿನಿಮಾಗೇನೆ ಈ ಲೆವೆಲ್ಗೆ ಸಕ್ಸಸ್ಫುಲ್ ಆದ್ರೆ ಅದರಿಂದ ಅವರ ಕಾನ್ಫಿಡೆನ್ಸು ಹೆಚ್ಚಾಗುತ್ತೆ. ಮುಂಬರುವ ಅವರ ಸಿನಿಮಾಗಳ ಗುಣಮಟ್ಟ ಕೂಡ ಗಗನಕ್ಕೆ ಏರುತ್ತೆ ಅನ್ನೋದು ನನ್ನ ಒಪಿನಿಯನ್. ಇಲ್ಲಿ ಆಸ್ ಅನ್ ಆಕ್ಟರ್ ಮಾತಾಡೋದಾದ್ರೆ ಆಸ್ ಅಶೋಕ ಜನರನ್ನ ಸುಸ್ತಾಗೋಷ್ಟು ನಗಿಸಿದ್ದಾರೆ. ಪ್ರೇತ ಹತ್ತಿದ ಹಾಗೆ ನಟಿಸುವಂತಹ ಪೋರ್ಷನ್ಸು, ಇದಕ್ಕಿಂತಲೂ ಹೆಚ್ಚಾಗಿ ಅದನ್ನ ಊರಿನ ಜನರು ಬಿಡಿಸುವಾಗ ಮಾಡುವಂತಹ ವಿಚಿತ್ರವಾದ ಟ್ರಿಕ್ಸ್ ಗಳಿಂದ ಬೇಸತ್ತು ಈ ಪಾತ್ರ ತೋರಿಸುವಂತಹ ಫ್ರಸ್ಟ್ರೇಷನ್ ಸಖತ್ ನ್ಯಾಚುರಲ್ ಆಗಿ ಸಖತ್ ಬ್ಯಾಲೆನ್ಸ್ಡ್ ಆಗಿತ್ತು. ಇನ್ಫ್ಯಾಕ್ಟ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಸ್ಟಾರ್ ಕ್ಯಾಸ್ಟ್ ನಲ್ಲಿ ಡೈರೆಕ್ಟರ್ JP ತುಮಿನಾಡ್ ಅವರು ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಗಳನ್ನ ತೆಗೆದಿದ್ದಾರೆ ಅಂದ್ರೆ ಯಾವುದೇ ತಪ್ಪಿಲಾಗಿರುವೆ. ಇನ್ನು ಆಸ್ ಅಶೋಕ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನ ಅವರ ಅಭಿನಯ ವೆರಿ ಇಂಪ್ರೆಸಿವ್. ಫ್ಯಾಕ್ಟರ್ ನಂಬರ್ 5, ಫ್ಯಾಮಿಲಿ ಆಡಿಯನ್ಸ್ ಇವರ ಟಾರ್ಗೆಟ್. ನಾವು ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಒಂದು ಸಿನಿಮಾ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡಬೇಕು ಅಂದ್ರೆ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗೋದು 2 ಫ್ಯಾಕ್ಟರ್ಗಳು. ಒಂದು, ಯಂಗ್ಸ್ಟರ್ಗಳು ಥಿಯೇಟರ್ ತುಂಬಬೇಕು ಅಥವಾ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ನುಗ್ಬೇಕು. ಸರ್ಪ್ರೈಸಿಂಗ್ಲಿ ಸೂ ಫ್ರಮ್ ಸೋ ಸಿನಿಮಾಗೆ ಈ 2 ಫ್ಯಾಕ್ಟರ್ಗಳು ಅವರ ಫೇವರ್ ನಲ್ಲೇ ವರ್ಕ್ ಆಗಿದೆ. ಡೇ 1 ಬಿಟ್ರೆ ಮಿಕ್ಕಿದ ಎಲ್ಲಾ ದಿನಗಳಲ್ಲೂ ಆಲ್ಮೋಸ್ಟ್ 3-4 ಕೋಟಿಯನ್ನ ಟಚ್ ಮಾಡಿದ್ದಾರೆ. ಅದರಲ್ಲೂ ಟಿಕೆಟ್ ಸಿಗ್ತಾ ಇರೋದು 1-2 ದಿನ ಮುಂಚೆನೆ ಬುಕ್ ಮಾಡಿದಾಗ ಮಾತ್ರ. ಬೆಳಿಗ್ಗೆ 10 ಗಂಟೆ ಶೋನೇ ಆಗ್ಲಿ, ರಾತ್ರಿ 10 ಗಂಟೆ ಶೋನೇ ಆಗ್ಲಿ, 2 ಹೌಸ್ಫುಲ್ ಆಗ್ತಿದೆ. ಅಂಡ್ ಅದಕ್ಕೆ ಕಾರಣನೇ ಫ್ಯಾಮಿಲಿ ಆಡಿಯನ್ಸ್. ಈ ವರ್ಷ ಚೂಮಂತರ್ ಬಿಟ್ರೆ ಬೇರೆ ಯಾವ ಸಿನಿಮಾನು ಫ್ಯಾಮಿಲಿ ಜೊತೆ ಕೂತು ಕೇಕೆ ಹಾಕಿ ಮಜಾ ಮಾಡ್ಕೊಂಡ್ ಬರೋ ಹಾಗೆ ಬಂದಿರ್ಲಿಲ್ಲ. ಬಟ್ ಸೂ ಫ್ರಮ್ ಸೋ ತಂಪಾದ ಗಾಳಿಯಂತೆ ಬಂದು ಎಲ್ಲಾ ಥಿಯೇಟರ್ ಗಳನ್ನ ತುಂಬಿಸ್ತಾ ಇರೋದನ್ನ ನೋಡಿದ್ರೆ ಆಸ್ ಎ ಕನ್ನಡ ಸಿನಿಮಾ ಲವರ್ ನಮ್ಗೆ ಆಗ್ತಿರುವಂತಹ ಖುಷಿ ಅಷ್ಟಿಷ್ಟಲ್ಲ. ಈ ಒಂದು ಕ್ಯಾಟಗರಿಯಲ್ಲಿ ನಮ್ಮ ಭಾಷೆಯಲ್ಲಿ ತುಂಬಾ ಸಿನಿಮಾಗಳು ಮುಂಚೆ ಬರ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸ್ಟಾರ್ಸ್ಗಳು ಪ್ಯಾನ್ ಇಂಡಿಯಾ ಹಿಂದೆ ಬಿದ್ದಿದ್ದಾರೆ. ಅಲ್ಲಿ ಆಟೋಮೆಟಿಕಲಿ ಅವ್ರುಗಳು ಮಾಡುವಂತಹ ಪಾತ್ರಗಳು ಕೂಡ ಲಾರ್ಜರ್ ದನ್ ಲೈಫ್ ಆಗಿರ್ತವೆ. ಇನ್ನು ಬೇರೆ ಆಕ್ಟರ್ಗಳು ಎಕ್ಸ್ಪೆರಿಮೆಂಟಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇರೋದ್ರಿಂದ ಮುಂಚೆ ಯಥೇಚ್ಛವಾಗಿ ಬರ್ತಿದ್ದ ಫ್ಯಾಮಿಲಿ ವಾಚ್ ಸಿನಿಮಾಗಳು ಈಗ ಕಮ್ಮಿ ಆಗ್ತಾ ಇರೋದು ಒಂದು ದುರದೃಷ್ಟ. ಆದ್ರೆ ಆ ಕ್ಯಾಟಗರಿಯನ್ನ ಟ್ಯಾಪ್ ಮಾಡಿದಾಗ 1 ಟಿಕೆಟ್ 4 ಟಿಕೆಟ್ ಆಗಿ ಬದಲಾಗುತ್ತೆ. ಅಂಡ್ ಆಡಿಯನ್ಸ್ ಎಫರ್ಟ್ ಹಾಕಿ ಥಿಯೇಟರ್ ಅಲ್ಲಿ ನೋಡುವಂತಹ ಪ್ರಯತ್ನ ಕೂಡ ಖಂಡಿತ ಮಾಡ್ತಾರೆ. ಅದೇ ಈ ಸಿನಿಮಾದಲ್ಲೂ ಆಗಿರೋದು. ಫ್ಯಾಕ್ಟರ್ ನಂಬರ್ 6, ಪ್ರಮೋಷನಲ್ ಸ್ಟ್ರಾಟಜಿ ಅಂಡ್ ವರ್ಡ್ ಆಫ್ ಮೌತ್. ಹೌದು, ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗ್ತಿರುವಂತಹ ಇಷ್ಟು ಸಿನಿಮಾಗಳ ಮಧ್ಯೆ ಯಾವುದೇ ಸಿನಿಮಾ ಆದ್ರೂ ನಿಲ್ಲೋದು ತುಂಬಾನೇ ಕಷ್ಟ ಆಗಿದೆ. ಅಂಡ್ ಅದು ಸತ್ಯ. ಒಂದು ಸಿನಿಮಾ ಬರ್ತಿದೆ ಅಂತ ಜನಗಳಿಗೆ ತಿಳಿಸೋದು ತುಂಬಾನೇ ಮುಖ್ಯ. ಆಗ ಮಾತ್ರ ಜನಗಳು ಥಿಯೇಟರ್ಗಳ ಕಡೆಗೆ ಮುಖ ಮಾಡೋದು. ಸೂ ಫ್ರಮ್ ಸೋ ಸಿನಿಮಾ ಬೇರೆ ಎಲ್ಲಾ ಸಿನಿಮಾಗಳಿಂದ ಸ್ವಲ್ಪ ವಿಭಿನ್ನವಾಗಿ ನಿಲ್ಲೋದು ಇದೇ ಕಾರಣದಿಂದಾನೆ. ಈ ಸಿನಿಮಾಗೆ ಯಾವುದೇ ಕನ್ವೆನ್ಷನಲ್ ಅಂಡ್ ಅಗ್ರೆಸಿವ್ ಪ್ರಮೋಷನಲ್ ಸ್ಟ್ರಾಟಜಿ ಅಂತ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಲೈಟರ್ ಬುದ್ಧ ಫಿಲಮ್ಸ್ ಇಂದ ಒಂದು ಕಾಮಿಡಿ ಫಿಲಮ್ ಬರ್ತಾ ಇದೆ ಅನ್ನೋದು ಬಿಟ್ಟು ಬೇರೆ ಏನು ಗೊತ್ತೇ ಇರಲಿಲ್ಲ. ಅಂಡ್ ಈ ಸಿನಿಮಾ ಟೈಟಲ್ ಅಂಡ್ ಅನೌನ್ಸ್ಮೆಂಟ್ ಆಗಿದ್ದು ಕೂಡ ಜೂನ್ 21ಕ್ಕೆ ಅಂಡ್ ರಿಲೀಸ್ ಆಗಿದ್ದು ಜುಲೈ 25ಕ್ಕೆ. ಕೇವಲ 1 ತಿಂಗಳಲ್ಲಿ ಸಿನಿಮಾನ ಜನಗಳಿಗೆ ಮುಟ್ಟೋ ರೀತಿ ಮಾಡಿದ್ರು. ಅಂಡ್ ಯಾವುದೇ ನೋನ್ ಫೇಸಸ್ ಇಲ್ದೇನೆ. ಸಿನಿಮಾದ ಪೋಸ್ಟರ್ ನಂತರ ಜನರ ಗಮನ ಸೆಳೆದಿದ್ದು ಡ್ಯಾನ್ಸ್ ಆಂಥಮ್ ಹಾಡು.
ಈ ಹಾಡು ಯಾವುದೇ ಪುಷ್ ಇಲ್ಲದೆ ಆರ್ಗ್ಯಾನಿಕ್ ಆಗಿ ರೀಚ್ ಆಯಿತು ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕೂಡ ಆಯಿತು. ಒಂದು ಸಿನಿಮಾಗೆ ಟಾರ್ಗೆಟ್ ಆಡಿಯನ್ಸ್ ಅಂತ ಇರ್ತಾರೆ ಅನ್ನೋದು ಸತ್ಯ ಅಂಡ್ ನಾನು ಅದನ್ನ ತುಂಬಾ ಬಲವಾಗಿ ನಂಬ್ತೀನಿ ಕೂಡ. ನಮ್ಮ ಸಿನಿಮಾ ಟಾರ್ಗೆಟ್ ಆಡಿಯನ್ಸ್ಗೆ ಇಷ್ಟ ಆದ್ರೆ ಮುಂದೆ ಯಾವುದೇ ಬ್ಯಾರಿಯರ್ ಇಲ್ಲದೆ ಅವರಿಂದ ಸಿನಿಮಾ ಪ್ರಮೋಟ್ ಆಗುತ್ತೆ ಅನ್ನೋದು ವಿಷಯ. ಅಂಡ್ ಅದೇ ಈ ಸಿನಿಮಾಗೂ ವರ್ಕ್ ಆಗಿದ್ದು. ಬೇರೆ ಸಿನಿಮಾಗಳ ಹಾಗೆ ಸಿಕ್ಕಾಪಟ್ಟೆ ಇಂಟರ್ವ್ಯೂಗಳು, ಪ್ರೆಸ್ ಮೀಟ್ಗಳು, ರೀಲ್ಸ್ ಅಲ್ಲಿ ಟ್ರೆಂಡ್ ಮಾಡೋದು, ಆಕ್ಟರ್ಗಳ ಪಾಪರಾಜಿ ಮಾಡಿಸಿ ಹಾಯ್ ಬಾಯ್ ಅಂತ ಓಡಾಡ್ಸೋದು ಎಲ್ಲವೂ ಎಷ್ಟು ಬೇಕೋ ಅಷ್ಟೇ ತುಂಬಾ ಲಿಮಿಟೆಡ್ ಅಂಡ್ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ರು. ಅಂಡ್ ಇವರು ನಂಬಿದ್ದು ಜನಗಳು ಅಂಡ್ ಅವರ ಹಾನೆಸ್ಟ್ ರಿವ್ಯೂಗಳನ್ನ. ಟ್ರೈಲರ್ ಬಂತು, ಈ ಸಿನಿಮಾದ ಫ್ಲೇವರ್ ಅಂಡ್ ಈ ಸಿನಿಮಾದಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ನಮಗೆ ಗೊತ್ತಾಯ್ತು. ಅಂಡ್ ಆ ಟ್ರೈಲರ್ ಆ ಪರ್ಪಸ್ ಅನ್ನ ಫುಲ್ಫಿಲ್ ಮಾಡ್ತು. ಈ ತಂಡ ಜನಗಳ ಹಾನೆಸ್ಟ್ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ತಗೊಂಡಂತಹ ದಾರಿನೇ ಪ್ರೀಮಿಯರ್ ಶೋ. ಅಂಡ್ ಅದರಲ್ಲೂ ಒಂದು ವಿಶೇಷ ಇದೆ, ಸಿನಿಮಾ ರಿಲೀಸ್ ಆಗೋ 3 ದಿನಗಳ ಮುಂಚೆ ಬೇರೆ ಬೇರೆ ಕಡೆ ಪೇಡ್ ಪ್ರೀಮಿಯರ್ ಶೋಗಳನ್ನ ಆರ್ಗನೈಸ್ ಮಾಡಿದ್ರು. ಅಂಡ್ ಅಲ್ಲಿಂದ ಬಂದ ಪ್ರತಿಕ್ರಿಯೆಯಿಂದ ಶೋಗಳು ಇನ್ಕ್ರೀಸ್ ಆಯ್ತು. ಅಂಡ್ ಮುಂದೇನಾಯ್ತು ಅಂತ ನಿಮಗೆ ಗೊತ್ತೇ ಇದೆ. ನನ್ನ ಪ್ರಕಾರ ಬೆಸ್ಟ್ ಫಾರ್ಮ್ ಆಫ್ ಪಬ್ಲಿಸಿಟಿ ಅಂದ್ರೆ ಅದು ವರ್ಡ್ ಆಫ್ ಮೌತ್. ಅಂಡ್ ಅದನ್ನ ನಾವು ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂಡ್ ಇದಕ್ಕೆ ಯಾವುದೇ ದುಡ್ಡು ಕೂಡ ಬೇಕಾಗಿಲ್ಲ. ಬದಲಾಗಿ ಬೇಕಾಗಿರೋದಿಷ್ಟೇ ಒಳ್ಳೆ ಕಂಟೆಂಟ್. ಈ ತಂಡ ಕೂಡ ಜನತಾ ಜನಾರ್ದನ್ ಮೇಲೆ ನಂಬಿಕೆ ಇಟ್ರು ಅಂಡ್ ಇದನ್ನ ಜನ ಮೋಸ ಮಾಡಲಿಲ್ಲ. ಇದಕ್ಕೆ ಉದಾಹರಣೆ ಸಿನಿಮಾದ ರೀಚ್. ಸಿನಿಮಾ ರಿಲೀಸ್ ಆಗಿ ಜನಗಳಿಗೆ ಇಷ್ಟ ಆಯ್ತು ಅಂತ ಈ ತಂಡ ಸುಮ್ಮನೆ ಕೂರ್ಲಿಲ್ಲ. ಬದಲಿಗೆ ಡಿಸ್ಟ್ರಿಕ್ಟ್ ವೈಸ್ ಥಿಯೇಟರ್ ವಿಸಿಟ್ ಮಾಡೋದಕ್ಕೆ ಶುರು ಮಾಡಿದ್ರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದ್ರು ಅಂಡ್ ಅದು ಈಗಲೂ ಕೂಡ ಮಾಡ್ತಾನೆ ಇದಾರೆ. ಈ ಕಾರಣದಿಂದಾನೇ ಈಗಲೂ ನಮ್ ಸುತ್ತಮುತ್ತ ಈ ಸಿನಿಮಾದ ಬಗ್ಗೆ ಮಾತು ಅಥವಾ ಬಸ್ಸು ಒಂದಲ್ಲ ಒಂದು ರೀತಿಯಲ್ಲಿ ಉಳಿದಿರೋದು. ಇದಕ್ಕೆ ಈ ತಂಡಕ್ಕೆ ಪ್ರಶಂಸೆ ಬರಲೇಬೇಕು. ನಮ್ಗೆ ಈ ತಂಡದ ಕನ್ವಿಕ್ಷನ್ ತುಂಬಾನೇ ಇಷ್ಟ ಆಯ್ತು. ಸಿನಿಮಾದ ಕಂಟೆಂಟ್ ಅನ್ನ ನಂಬಿ, ಜನಗಳನ್ನ ನಂಬಿ, ಯಾವುದೇ ಅಬ್ಬರದ ಪ್ರಮೋಷನ್ ಇಲ್ಲದೆ ಒಂದು ಸಿನಿಮಾನ ಇಂಡಸ್ಟ್ರಿಗೆ ತುಂಬಾ ಇಂಪಾರ್ಟೆಂಟ್ ಟೈಮಲ್ಲಿ ಕೊಟ್ಟಿದ್ದಾರೆ. ಈ ಕಾರಣಕ್ಕೆ ರಾಜ್ ಬಿ ಶೆಟ್ಟಿ ಅಂಡ್ ಅವರ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಎರಡನ್ನೂ ಹೇಳಲೇಬೇಕು. ಫ್ಯಾಕ್ಟರ್ ನಂಬರ್ 7, ಟೆಕ್ನಿಕಲಿ ಬ್ರಿಲಿಯಂಟ್. ಸಿನಿಮಾ ನೋಡಿದಾಗ ಒಂದು ಇಂಪ್ರೆಸಿವ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಇದಕ್ಕೆ ಕಾರಣ ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಸಿನಿಮಾ ಕೋಸ್ಟಲ್ ಭಾಗದಲ್ಲೇ ನಡೆದ್ರು ಬೀಚ್ಗಳ ಬಳಕೆ ಆಗಿಲ್ಲ. ಚೆನ್ನಾಗಿ ಕಾಣುತ್ತೆ ಅನ್ನೋ ವಿಷಯಕ್ಕೆ ಎಲ್ಲವನ್ನ ಯೂಸು ಮಾಡಿಲ್ಲ. ಬೇಕಿರೋ ಅಷ್ಟು ಅಚ್ಚುಕಟ್ಟಾಗಿ ಯೂಸ್ ಮಾಡಿದರೆ ಅದು ಸಿನಿಮಾದ ಕಥೆಯನ್ನ ವಿಜುವಲಿ ಕಟ್ಟೋದಕ್ಕೆ ತುಂಬಾ ಸೂಕ್ತವಾಗಿದೆ ಅಂಡ್ ತುಂಬಾ ಅಥೆಂಟಿಕ್ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಸ್ಕ್ರಿಪ್ಟ್ಗೆ ಏನ್ ಬೇಕು ಅದನ್ನ ತುಂಬಾ ಚೆನ್ನಾಗಿ, ಯಾವುದೇ ವೈಭವೀಕರಣ ಇಲ್ಲದೆ ಗ್ರೌಂಡೆಡ್ ಆಗಿದೆ. ಹಾರರ್ ಎಲಿಮೆಂಟ್ ಅಂಡ್ ರಿಯಾಕ್ಷನ್ ಶಾಟ್ ಗಳನ್ನ ತುಂಬಾ ಚೆನ್ನಾಗಿ, ಅದರಲ್ಲೂ ಇರುವಂತಹ ಎಮೋಷನ್ ಆದಷ್ಟು ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇದ್ರ ಜೊತೆ ಈ ಸಿನಿಮಾಗೆ ಒಂದು ಪುಷ್ ಕೊಟ್ಟಿರೋದು ಅಂದ್ರೆ ಈ ಸಿನಿಮಾದ ಸಂಗೀತ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಆಲ್ರೆಡಿ ಒಂದು ಸಾಂಗು ಹಿಟ್ ಆಗಿದೆ ಅಂಡ್ ಇದನ್ನ ಬಿಟ್ಟು ಇನ್ನೂ ಸಾಕಷ್ಟು ಬಿಟ್ ಸಾಂಗ್ಸ್ಗಳಿದೆ ಅಂಡ್ ಈ ಹಾಡುಗಳ ಸಾಹಿತ್ಯ ಕೂಡ ಚೆನ್ನಾಗಿದೆ. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಸುಮೇತ್ ಕೆ ಅಂಡ್ ಲಿರಿಸಿಸ್ಟ್ ರಾಜ್ ಬಿ ಶೆಟ್ಟಿ, ಪೃಥ್ವಿ ಅವರಿಗೆ ಒಂದು ಮೆಚ್ಚುಗೆ ಬರಲೇಬೇಕು. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಈ ಸಿನಿಮಾದ ಸಂಗೀತ ನಿರ್ದೇಶಕರಿಗೆ ಕೇವಲ 19 ವರ್ಷ. ಟ್ಯಾಲೆಂಟ್ ಇದ್ದು ಅದಕ್ಕೆ ಬ್ಯಾಕ್ ಮಾಡುವಂತಹ ತಂಡಗಳು ಸಿಕ್ಕರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಆರಾಮಾಗಿ ಹೇಳ್ಬೋದು. ಇದರ ಜೊತೆಗೆ ಸಂದೀಪ್ ತುಳಸಿದಾಸ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲೂ ಸ್ಕ್ರೀನ್ ನ ಓವರ್ಟೇಕ್ ಮಾಡಿಲ್ಲ, ಬದಲಿಗೆ ಸಾಥ್ ನೀಡಿದೆ. ಬಂದರೋ ಬಾವ ಬಂದರೋ ಅನ್ನೋ ಬಿಟ್ ಕೂಡ ವೈರಲ್ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ನೀಟ್ ಅಂಡ್ ಕ್ಲೀನ್ ಸಿನಿಮಾಗೆ ಈ ಸಿನಿಮಾ ಒಂದು ಉದಾಹರಣೆ ಅಂತ ಹೇಳ್ಬೋದು. ಫ್ಯಾಕ್ಟರ್ ನಂಬರ್ 8, ಮಣ್ಣಿನ ಕತೆ. ರೂಟೆಡ್ ಅಂದ್ರೆ ನಮ್ಮೂರು, ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಸಂಸ್ಕೃತಿ ಎಲ್ಲವೂ ಸೇರಿ ಸಿನಿಮಾ ಆದ್ರೆ ಆ ಸಿನಿಮಾಗಳ ಮೈಲೇಜು ಬೇರೆನೆ. ನಮ್ಮ ಪಕ್ಕದಲ್ಲೇ ನಾವು ನೋಡಿರುವಂತಹ ವ್ಯಕ್ತಿತ್ವಗಳು, ನಾವು ಕೇಳಿರುವಂತಹ ಕ್ಯಾರೆಕ್ಟರ್ಗಳು ಅಥವಾ ಯಾವುದೋ ಒಂದು ಎಲಿಮೆಂಟ್ಗಳನ್ನ ನಾವು ನೋಡಿದ್ರೆ ನಮ್ಗೆ ಆಸ್ ಅನ್ ಆಡಿಯನ್ ಇನ್ನೂ ಬೇಗ ಕನೆಕ್ಟ್ ಆಗ್ತೀವಿ. ಅದಕ್ಕೆ ಇನ್ನೊಂದು ಉದಾಹರಣೆನೆ ಸೂ ಫ್ರಮ್ ಸೋ. ನಮ್ಮ ಮಣ್ಣಿನ ಕತೆ ಅಂತ ಹೇಳ್ತಾ ಇರ್ತೀವಲ್ಲ, ಅದೇ ಈ ಸಿನಿಮಾದ USP. ಪಾತ್ರಗಳ ಹಾವಭಾವ, ಡೈಲೆಕ್ಟು ಯಾವುದು ಕೂಡ ಫೇಕ್ ಅಂತ ಅನ್ಸೋದಿಲ್ಲ. ಲೋಕಲ್ ಡ್ಯಾನ್ಸು, ಮದುವೆ, ಸಾವು ಎಲ್ಲ ಸೇರಿ ಈ ಸಿನಿಮಾ ಇನ್ನಷ್ಟು ಜನರಿಗೆ ಹತ್ರ ಆಗಿದೆ. ಈ ತರದ ನೆಲದ ಕಥೆಗಳು ಜಾಸ್ತಿ ಬಂದಷ್ಟು ಬೇರೆ ಬೇರೆ ಭಾಗದ ಸಂಪ್ರದಾಯಗಳನ್ನ, ಸಂಸ್ಕೃತಿಗಳನ್ನ ನೋಡುವಂತಹ ಆಸಕ್ತಿ ಕೂಡ ಜನರಿಗೆ ತುಂಬಾನೇ ಇದೆ. ಫ್ಯಾಕ್ಟರ್ ನಂಬರ್ 9, ಗುಡ್ ಟೀಮ್ ವರ್ಕ್. ಒಳ್ಳೆ ಸಿನಿಮಾಗಳಾಗೋದಕ್ಕೆ ಒಳ್ಳೆ ತಂಡಗಳು ಬಹಳನೇ ಮುಖ್ಯ. ಅದು ಸಿನಿಮಾನೇ ಅಂತಲ್ಲ, ಕ್ರಿಕೆಟ್ನೇ ತಗೊಳ್ಳಿ, ಇಲ್ಲ ಯಾವ್ದಾದ್ರು ಎಕ್ಸ್ಪೆರಿಮೆಂಟ್ಸ್ ಮಾಡುವಂತಹ ಸೈಂಟಿಸ್ಟ್ಗಳನ್ನೇ ತಗೊಳ್ಳಿ, ಎಲ್ಲಾ ಕಡೆ ಇದು ವ್ಯಾಲಿಡ್. ರಾಜ್ ಬಿ ಶೆಟ್ಟಿ ಅವರು ಒಂದು ಮೊಟ್ಟೆಯ ಕತೆ ಮೂಲಕ ಇಲ್ಲಿನ ಸುಮಾರು ಜನರು ಟೀಮ್ ಅಪ್ ಆದ್ರು. ಅಂಡ್ ಈ ಹಿಂದೆ ಅವ್ರು ಹೇಳಿರೋ ಹಾಗೆ ತಂಡದ ಪ್ರತಿಯೊಬ್ಬ ಸದಸ್ಯ ಕೂಡ ತಾನು ಆಕ್ಟಿಂಗ್ ಅಲ್ಲದೆ ಬೇರೆ ಸುಮಾರಷ್ಟು ಕೆಲಸಗಳನ್ನ ಕೂಡ ನಿರ್ವಹಿಸೋದು ಮ್ಯಾಂಡೇಟರಿ ಆಗಿತ್ತು. ಹೇಗೆ ರಂಗಭೂಮಿಲಿ ಎಲ್ಲಾ ಕೆಲಸಗಳನ್ನ ಹಂಚಿಕೊಂಡು ತಂಡವೇ ಮಾಡುತ್ತೋ ಹಾಗೆ ಇದು ಈ ತಂಡಕ್ಕೆ ಒಂದು ದೊಡ್ಡ ಸ್ಟ್ರೆಂತ್ ಆಗಿ ಖಂಡಿತ ಕನ್ವರ್ಟ್ ಆಗಿದೆ. ಬಿಕಾಸ್ ಇವ್ರುಗಳ ಡಿಸಿಪ್ಲೈನ್, ಫಿಲಂ ಮೇಕಿಂಗ್ ಮೇಲಿನ ಹಾನೆಸ್ಟಿ, ಸಿನಿಮಾ ಮೇಲಿನ ಮ್ಯಾಡ್ನೆಸ್ ಇವೆಲ್ಲವೂ ಈ ತಂಡದ ಪ್ರತಿಯೊಬ್ಬರಲ್ಲಿ ಇದ್ದಂತಹ ಕಾರಣದಿಂದಾಗಿ ಮಾತ್ರ ಈ ತಂಡ ಇನ್ನೂ ಉಳ್ಕೊಂಡಿದೆ, ಬೆಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಇಲ್ದೆ ಹೋಗಿದ್ರೆ ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಒಂದು ಸಿನಿಮಾಗೆ ಅದು ಸೀಮಿತವಾಗಿರ್ತಾ ಇತ್ತು.
ಪರ್ಫಾರ್ಮ್ ಮಾಡೋ ನಟರಾಗಿರ್ಬೋದು, ಟೆಕ್ನಿಕಲ್ ಟೀಮ್ ಅವರೇ ಆಗಿರ್ಬೋದು, ಅಷ್ಟೇ ಯಾಕೆ ನಿರ್ಮಾಪಕರಾದ ರವಿ ರೈ ಕಳಸ ಅವರೇ ಆಗಿರ್ಬೋದು, ಅವರು ರಾಜ್ ಮತ್ತು ತಂಡವನ್ನ ಗರುಡ ಗಮನ, ಟೋಬಿ ಸಿನಿಮಾಗಳಿಂದ ಬ್ಯಾಕ್ ಮಾಡ್ತಾನೆ ಬಂದಿದ್ದಾರೆ. ಅಂಡ್ ನೋಡಿ, ಇದಕ್ಕೆ ಹೇಳೋದು, ಅವಕಾಶಗಳು ಇಲ್ದಿದ್ದಾಗ ಅದನ್ನ ಸೃಷ್ಟಿ ಮಾಡ್ಕೋಬೇಕು ಅಂತ ಸಿನಿಮಾಗಳ ಆಪರ್ಚುನಿಟೀಸ್ಗಾಗಿ ವೆಯ್ಟ್ ಮಾಡೋ ಬದಲು ತಂಡವೇ ಸೇರಿ ತಂಡಕ್ಕೆ ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಎಂತ ಬ್ಯೂಟಿಫುಲ್ ವಿಷಯ ಅಲ್ವಾ. ಅಂಡ್ ಇದು KFI ಅಲ್ಲಿ ಒಂದು ಸೆಟ್ ಎಕ್ಸಾಂಪಲ್ ಆಗಬೇಕು. ಒಳ್ಳೆಯ ತಂಡ ಕಟ್ಟೋದು ಒಳ್ಳೆ ಸಿನಿಮಾ ಮಾಡೋ ಪ್ರಾಬಬಿಲಿಟೀಸ್ ಅನ್ನ ಜಾಸ್ತಿ ಮಾಡೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಅಂತ. ಫ್ಯಾಕ್ಟರ್ ನಂಬರ್ 10, ಫ್ಯೂಚರ್ ಇಂಪ್ಯಾಕ್ಟ್ಸ್. ಸುಮಾರು 6-7 ತಿಂಗಳ ಕನ್ನಡ ಸಿನಿಮಾ ರಂಗದ ಬರಗಾಲವನ್ನ ಈ ಸಿನಿಮಾ ನೀಗಿಸಿದೆ. ಅಂಡ್ ಒಂದು ಮೊಮೆಂಟಮ್ ಅಂತೂ ಖಂಡಿತ ಹುಟ್ಕೊಂಡಿದೆ. ಈ ಸಿನಿಮಾ ಅಲ್ಲದೆ ಎಕ್ಕ, ಜೂನಿಯರ್, ಮಹಾವತಾರ್, ನರಸಿಂಹ ಸಿನಿಮಾಗಳು ಕೂಡ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ. ಬಟ್ ಆಸ್ ಎ ಫಿಲ್ಮ್ ಮೇಕರ್ ಜವಾಬ್ದಾರಿಯಿಂದ ನೋಡುವಂತಹ ಆಡಿಯನ್ಸ್ ಸಮಯ ಮತ್ತು ಹಣವನ್ನ ಅವರ ಟ್ರಸ್ಟ್ ಅನ್ನ ಕಾಪಾಡಿಕೊಂಡು ಡೆಲಿವರ್ ಮಾಡಿದ್ರೆ ಮಾತ್ರ ಅನ್ನೋದನ್ನ ಇದು ಸಾರಿ ಹೇಳಿದೆ. ನಾನೀಗಾಗಲೇ ಹೇಳ್ದಂಗೆ ಮಲಯಾಳಂ ಅಲ್ಲಿ ತೆರೆ ಕಂಡಿರುವಂತಹ ಸೂ ಫ್ರಮ್ ಸೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಎಕ್ಸ್ಪ್ಯಾಂಡ್ ಆಗಿ ಒಳ್ಳೆ ಸದ್ದನ್ನ ಮಾಡುವಂತಹ ಹೋಪ್ಸ್ ಕೂಡ ಜಾಸ್ತಿನೇ ಇದೆ. ಅದಕ್ಕೆ ಮೂಲ ಕಾರಣ ಇದರ ರೂಟೆಡ್ನೆಸ್. ಆ ಪಾತ್ರಗಳು ಡೆಫಿನೆಟ್ಲಿ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೆ ಜನಗಳಿಗೆ ಕನೆಕ್ಟ್ ಆಗುತ್ತೆ. ಡಬ್ ಮಾಡ್ತಂದ್ರೆ ಆ ಕಾಮಿಡಿ ಪಂಚಸ್, ಆ ಸ್ಲ್ಯಾಂಗ್ಗಳು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಯಾವ ಗುಣಮಟ್ಟದಲ್ಲಿ ಡಬ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ಇದಾಗಿತ್ತು ಸೂ ಫ್ರಮ್ ಸೋ ಸಿನಿಮಾ ಆಡಿಯನ್ಸ್ ಇಂದ ಇಷ್ಟೊಂದು ಮೆಚ್ಚುಗೆಯನ್ನ ಪಡ್ಕೊಳ್ಳೋದಕ್ಕೆ ಕಾರಣವಾದಂತಹ ಕೆಲವೊಂದು ಫ್ಯಾಕ್ಟರ್ಸ್ಗಳು. ನೀವು ಈ ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಏನನ್ಸ್ತು? ನಿಮ್ಗೆ ಅನ್ಸುವಂತಹ ಫ್ಯಾಕ್ಟರ್ಸ್ಗಳು ಏನು? ಈ ಸಿನಿಮಾ ಜನಗಳಿಗೆ ಇಷ್ಟು ಹತ್ರ ಆಗೋದಕ್ಕೆ ಏನ್ ಕಾರಣ ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ಇನ್ನಷ್ಟು ತಿಳ್ಕೊಳ್ಳುವಂತಹ ಕುತೂಹಲ ನನಗೆ ಕೂಡ ಇದೆ. ನಾನು ಆದಷ್ಟು ಅವೆಲ್ಲವಕ್ಕೂ ರಿಪ್ಲೈ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಸೈನಿಂಗ್ ಆಫ್, ಮನು.